ಸರ್, ಇದು ಟೀಮ್ ಮೈಸೂರು ವತಿಯಿಂದ 5ನೇ ವಾರದ ಕಾರ್ಯಕ್ರಮ ನಾವು ಇವತ್ತು ಸರಸ್ವತಿಪುರಂನ ಜವರೇಗೌಡ ಪಾರ್ಕ್ನಲ್ಲಿ ಮಾಡ್ತಿದ್ದೀವಿ. ನಮ್ಮ ಒಟ್ಟು ಕಾರ್ಯಕ್ರಮದ ದೃಷ್ಟಿ ಮತ್ತು ಸ್ವರೂಪ ಏನಂತಂದರೆ, ನಾವೆಲ್ಲರೂ ಮೈಸೂರು ನಗರದಲ್ಲಿರ್ಬೋದು, ಇಡೀ ದೇಶದಲ್ಲೇ ಇದೊಂದು ಸಮಸ್ಯೆ ಇದೆ. ಏನಂದರೆ, ದೇವ್ರ ಫೋಟೋಗಳಿರ್ಬೋದು, ವಿಗ್ರಹಗಳಿರ್ಬೋದು, ಮತ್ತು ದೇವರ ಮನೆಯಲ್ಲಿಡುವಂಥ ಯಾವುದೇ ವಸ್ತುಗಳು ಭಿನ್ನ ಆದಾಗ ಅದನ್ನು ಏನು ಮಾಡಬೇಕು ಅನ್ನೋದು ಜನಗಳಿಗೆ ಒಂದು ಯಕ್ಷ ಪ್ರಶ್ನೆ. ಯಾವ ರೀತಿ ಇದನ್ನು ಏನು ನಮ್ಮ ಮನೇಲಿ ಭಿನ್ನ ಆದಾಗ ಮಡಗಬಾರ್ದು, ನಮ್ಮ ಆಫೀಸ್ನಲ್ಲಿ ಮಡಗಬಾರ್ದು, ನಮ್ಮ ಇನ್ನೆಲ್ಲೋ ಒಂದು ಕಡೆ ಯಾವುದೇ ಮನೆಯ ಅಂಗಳದಲ್ಲಿ ಅದು ಇರಬಾರ್ದು ಅಂತ. ಆವಾಗ ಅದನ್ನೆಲ್ಲಿ ತೊಗೊಂಡೋಗೋದು ಅಂದರೆ, ಸಾಕಷ್ಟು ಜನ ಅದನ್ನು ಅರಳಿ ಮರದ ಹತ್ರ ಮತ್ತು ಸಿಕ್ಕಿದ ಕಡೆ ದೇವಸ್ಥಾನಗಳಿಗೆ ತಗೊಂಡೋಗಿ ಇಟ್ಬಿಡೋ ಅಂಥ ಕೆಲಸಗಳು ಮಾಡ್ತಿದ್ರು. ಸೊ ಇದನ್ನು ನಾವು ನೋಡಿದಂಥದ್ರಲ್ಲಿ ನಮ್ಮ ತಂಡದ ಎಲ್ಲ ಸ್ನೇಹಿತರುಗಳು ನಾವೊಂದು ಸಭೆ ಮಾಡಿ, ಇಲ್ಲ ಇದಕ್ಕೇನಾದ್ರು ಒಂದು ಪರಿಹಾರ ಮಾಡಬೇಕು ಅಂತ ಹೇಳಿದಾಗ, ಕಳೆದ 4 ವಾರದ ಹಿಂದೆ ಶಾಂತಲಾ ಥಿಯೇಟ್ರ್ ಸ್ವಾತಂತ್ರ್ಯ ಹೋರಾಟಗಾರ ಉದ್ಯಾನವನದಲ್ಲಿ ನಾವು ಒಂದು ಮೊದಲನೇ ಕಾರ್ಯಕ್ರಮ ಮಾಡಿದ್ವಿ. ಅವತ್ತೇ ನಮಗೆ ಸುಮಾರು 1000 ಫೋಟೋಗಳು ಬಂತು. ಆವಾಗ ನಮ್ಗೆ ಅನ್ನಿಸ್ತು, ಜನಗಳಿಗೆ ಇದು ಸಮಸ್ಯೆ ನಿಜವಾಗ್ಲೂ ಜ್ವಲಂತ ಸಮಸ್ಯೆ ಆಗಿದೆ ಅಂತ. ಅಲ್ಲಿಂದ ಜನರು ಮತ್ತೆ ಎಲ್ಲಿ ಮಾಡ್ತೀರಾ ಅಂತ ಕೇಳಿದ್ದ ಕಾರಣಕ್ಕಾಗಿ ನಾವು ಇವತ್ತು 5ನೇ ವಾರ ಜವರೇಗೌಡ ಪಾರ್ಕ್ನಲ್ಲಿ ಈ ಕೊನೆ ಕಾರ್ಯಕ್ರಮನ ಮಾಡ್ತಿದ್ದೀವಿ. ಇಲ್ಲಿ ತನಕ ಇವತ್ತು ಸೇರಿದ್ರೆ ಸುಮಾರು 2400ಕ್ಕಿಂತ ಹೆಚ್ಚು ಫೋಟೋಗಳನ್ನ ನಾವು ಡಿಸ್ಪೋಸ್ ಮಾಡಿದ್ದೀವಿ. ಫೋಟೋಗಳನ್ನ ನಾವು ಯಾವ ರೀತಿ ಡಿಸ್ಪೋಸ್ ಮಾಡ್ತೀವಿ ಅಂದರೆ, ಮೊದಲು ಫೋಟೋದಲ್ಲಿ ಯಾವುದು ಮಣ್ಣಿನಲ್ಲಿ ಕೊಳೆಯುವಂಥ ಪದಾರ್ಥಗಳಿರುತ್ತೆ ಅದನ್ನೆಲ್ಲ ಒಂದು ಕಡೆ ಸೆಗ್ರಿಗೇಷನ್ ಮಾಡಿ, ಮತ್ತು ಪ್ಲಾಸ್ಟಿಕ್ಕು ಫೈಬರು ಅದನ್ನು ಬೇರೆ ರೀತಿ ಸೆಗ್ರಿಗೇಷನ್ ಮಾಡಿ, ಮತ್ತು ಗಾಜನ್ನ ಒಂದು ಕಡೆ ಸಪ್ರೇಟ್ ಮಾಡಿ ಇದನ್ನು ಮರುಬಳಕೆಗೆ ಕೆಲವೊಂದು ವಸ್ತುಗಳನ್ನೆಲ್ಲ ನಾವು ಕಾರ್ಪೊರೇಷನ್ ಅವರು ಕೊಟ್ಬಿಡ್ತೀವಿ. ಅವರು ಸ್ಕ್ರ್ಯಾಪ್ಗೆ ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಯೂಸ್ ಮಾಡೋದಕ್ಕೆ. ಮತ್ತು ಗಾಜಿನ ಅಂಗಡಿಯವ್ರಿಗೆ ಈ ಥರ ಭಾನುವಾರದತ್ತು ತಂದು ಮಡಗ್ತೀವಿ ಸರ್ ನಿಮ್ಮ ಅಂಗಡಿ ಮುಂದೆ, ಯಾಕೆಂದ್ರೆ ಅವ್ರ ಅಂಗಡಿ ತೆಗ್ದಿರಲ್ಲ, ತಂದು ಮಡಗ್ತೀವಿ ನಿಮ್ಮ ಅಂಗಡಿ ಮುಂದೆ, ನೀವು ಅದನ್ನು ಸ್ಕ್ರ್ಯಾಪಿಗೆ ಕೊಟ್ಬಿಡಿ ಅಂತ ಹೇಳಿದ್ದೀವಿ. ಸೊ ಈ ರೀತಿ ಮಾಡಿ ಆ ಯಾವ ಜಾಗದಲ್ಲಿ ಒಂದು ಹಳ್ಳ ತೋಡಿ, ಪಾರ್ಕ್ಗಳಲ್ಲಿ ನಾವು ಒಂದು ಹಳ್ಳ ತೋಡಿ ಆ ಜಾಗಗಳಲ್ಲಿ ಆ ಎಲ್ಲ ವಸ್ತುಗಳು ಯಾವುದು ಮಣ್ಣಾಗುತ್ತೆ ಅದನ್ನು ನಾವು ಅಲ್ಲಿ ಹಾಕಿ, ಅದ್ರ ಮೇಲೆ ಒಂದು ನೆನಪಿನ ಅರ್ಥ, ಆ ಜಾಗದಲ್ಲಿ ಯಾರೂ ಗಲೀಜು ಮಾಡಬಾರ್ದು, ಮತ್ತು ಒಂದು ಸ್ವಲ್ಪ ಅದು ನೀಟಾಗಿರಲಿ ಅನ್ನೋ ದೃಷ್ಟಿಯಿಂದ ಒಂದು ನೆನಪಿನ ಅರ್ಥ ಅಲ್ಲಿ ಒಂದು ಗಿಡ ನೆಡುವಂಥ ಕೆಲಸನ ಈ 5 ವಾರಗಳಿಂದ ಮಾಡ್ಕೊಂಡ್ಬಂದಿದ್ದೀವಿ ಸರ್. ಅಭೂತಪೂರ್ವವಾದಂಥ ಶ್ಲಾಘನೆ ಮತ್ತು ಒಂದು ರೀತಿ ಸ್ಪಂದನೆ ಸಿಕ್ಕಿದೆ. ಜನಕ್ಕೆ ನಿಜವಾಗ್ಲೂ ತುಂಬ ಜನ ಬಂದು ನಮಗೆ ಥ್ಯಾಂಕ್ಸ್ ಹೇಳಿ, ಇಲ್ಲ ನಮಗೆ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ನಮಗೆ ಈ ಥರದ್ದು ಏನು ಮಾಡಬೇಕು ಅನ್ನೋದು ನಮಗೊಂದು ಗೊಂದಲ ಇತ್ತು, ಅದಕ್ಕೊಂದು ನೀವು ಪರಿಹಾರ ಕೊಟ್ಟಿದ್ದೀರಾ ಅಂತೇಳಿ ನಮ್ಮ ತಂಡದ ಸುಮಾರು 36 ಜನ ನಮ್ಮ ತಂಡದಲ್ಲಿದ್ದೀವಿ. ಪ್ರತಿ ವಾರನೂ ಸುಮಾರು 30 ಜನ ಈ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಎಲ್ಲರೂ ಈ ಕಾರ್ಯದಲ್ಲಿ ಬೆಳಗ್ಗೆ ನಾವು 7 ಗಂಟೆಯಿಂದ 9:30 10 ಗಂಟೆ ತನಕ ನಮಗೆ ಕಲೆಕ್ಷನ್ನೇ ಆಗುತ್ತೆ. ಮಧ್ಯಾಹ್ನ 1 ಗಂಟೆ 12 ಗಂಟೆ ತನಕ ಸೆಗ್ರಿಗೇಷನ್ ಆಗುತ್ತೆ. ಈ ಕಾರ್ಯದಲ್ಲಿ ನಾವು ಕಳೆದ 5 ವಾರಗಳಿಂದ ತೊಡಗಿಸ್ಕೊಂಡಿದ್ದೀವಿ ಸರ್. ಸರ್, ನಾವು ಬಂದು ಈ ಫೋಟೋಗಳು ತಂದುಕೊಟ್ಟಂಥ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ನಮಗೆ ಕಾಣುತ್ತೆ ಯಾವ ಫೋಟೋಗಳು ತುಂಬ ಹೋಗ್ಬಿಟ್ಟಿದೆ. ಕೆಲವರೆಲ್ಲ ಯಾವ ಥರ ಫೋಟೋಗಳು ತಂದುಕೊಟ್ರು ಅಂದರೆ, ಅವ್ರ ಮನೆ ಫಂಕ್ಷನ್ಗೆ ಯಾರೋ ಗಿಫ್ಟ್ ಮಾಡಿದ್ದಾರೆ, ರ್ಯಾಪರೇ ಬಿಚ್ಚಿರಲಿಲ್ಲ. ಸೊ ಅಂಥ ಫೋಟೋಗಳನ್ನ ತಂದುಕೊಟ್ರು. ಅದನ್ನೆಲ್ಲ ನಾವು ಒಂದು ಭಾಗದಲ್ಲಿ, ನಾವು ಎಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಆ ಭಾಗದಲ್ಲಿ ನಾವು ಅದನ್ನು ಇಡ್ತೀವಿ. ಅದನ್ನು ನಾವು 10 ಗಂಟೆ 11 ಗಂಟೆ ಕೊನೆಯಲ್ಲಿ ನಾವು ಸೆಗ್ರಿಗೇಷನ್ ಕೊನೆ ತನಕನೂ ಅದನ್ನು ಅಲ್ಲೇ ಇಟ್ಟಿರ್ತೀವಿ. ಬಂದವರು ಸಾಕಷ್ಟು ಜನ, ಇವತ್ತು ಸಹ ನಮ್ಮ ಪರಿಸರ ಬಳಗ ಅಂತೇಳಿ ಅಲ್ಲಿಂದ ಒಂದು 3 ಜನ ಮಹಿಳೆಯರು ಬಂದಿದ್ದರು. ಅವರು ಕೆಲವು ವಿಗ್ರಹಗಳು ಚೆನ್ನಾಗಿದೆ, ನಮಗೆ ಕಲೆಕ್ಷನ್ ತೊಗೊಂಡೋಗ್ತೀವಿ ಅಂತ ಹೇಳಿದ್ರು. ಸೊ ಆ ಥರದ್ದು ತೊಗೊಂಡೋಗೋರಿದ್ದಾರೆ, ಕೆಲವರು ಫೋಟೋಸ್ಗಳನ್ನ ತೊಗೊಂಡೋಗ್ತಾರೆ. ಸೊ ಈ ಥರದ್ದು ಎಲ್ಲನೂ ಅವ್ರಿಗೆ ಕೊಟ್ಟು ಕಳಿಸ್ತೀವಿ. ಸಾರ್ವಜನಿಕರು ಯಾರೇ ಬಂದರೂ ಇಲ್ಲಿ ಬಂದು ತೊಗೊಂಡೋಗಿ ಫೋಟೋ ತೊಗೊಂಡೋಗ್ತೀವಿ ಸರ್, ನಾವು ಉಪಯೋಗಿಸ್ಕೋತೀವಿ, ನಾವು ಮತ್ತೆ ಇದನ್ನೇನು ವೇಸ್ಟ್ ಮಾಡಲ್ಲ ಅಂತಂದರೆ ನಾವು ಅವ್ರಿಗೆ ಕೊಟ್ಟು ಕಳಿಸ್ತೀವಿ ಸರ್.